ಕನ್ಯಾ ರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಯಾವ ಕೆಲಸವನ್ನ ಮಾಡುವಂಥದ್ದು ಅದೃಷ್ಟವನ್ನ ತಂದು ಕೊಡುತ್ತೆ ಈ ಏಪ್ರಿಲ್ ತಿಂಗಳಲ್ಲಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ರೀಲ್ ಕಳೆದೋಗೋದಕ್ಕಿಂತ ಮುಂಚೆ ವಿಡಿಯೋನ ಸೇವ್ ಮಾಡ್ಕೊಂಡು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಗದ್ದಲ ಗಲಾಟೆ ಅಂದ್ರೆ ಇಷ್ಟ ಇಲ್ಲ, ಆದ್ರೆ ಅವರ ಸುತ್ತಮುತ್ತ ಈ ಮಾಸದಲ್ಲಿ ಒಂದಷ್ಟು ಗದ್ದಲ ಗಲಾಟೆಗಳಾಗುವಂತಹ ಸಂಭವಗಳಾಗುತ್ತೆ. ಖರ್ಚಿನ ಮೇಲೆ ಹೆಚ್ಚಿನ ನಿಯಂತ್ರಣವನ್ನ ಇಡಬೇಕು. ಕಣ್ಣಿಗೆ ಕಾಣಿಸಿದ್ದೆಲ್ಲ ಈ ಮಾಸದಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಹೊಸ ವಸ್ತುಗಳು, ಹೊಸ ವಾಹನ ಖರೀದಿ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಒಂಚೂರು ಚೆಕ್ ಮಾಡ್ಕೊಳ್ಳಿ. ಪಾಲುದಾರಿಕೆ ಬಿಸ್ನೆಸ್ ಅಲ್ಲಿ ಇತ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಈ ಮಾಸದಲ್ಲಿ ನಿಮಗಾಗುತ್ತೆ. ಸರ್ಕಾರಿ ನೌಕರರು, ಅದರಲ್ಲೂ ಕೂಡ ವಿಶೇಷವಾಗಿ ಪೊಲೀಸರಿಗೆ ಈ ಮಾಸದಲ್ಲಿ ಹೆಚ್ಚಿನ ಒತ್ತಡ ಇರುತ್ತೆ. ಮದುವೆ ಮಾತುಕತೆ ನಡೀತಾ ಇತ್ತು ಅಂದ್ರೆ ಈ ಮಾಸದಲ್ಲಿ ಶುಭ ಸುದ್ದಿ ನಿಮಗೆ ಸಿಗುತ್ತೆ. ನಿಮ್ಮ ಆರೋಗ್ಯ ಜೊತೆಗೆ ನಿಮ್ಮ ತಂದೆಯ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಈ ಮಾಸದಲ್ಲಿ ನೀವು ಇಡಬೇಕು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದಕ್ಕೆ ಆಸಕ್ತಿ ಕಡಿಮೆ ಆಗ್ಬೋದು, ಸ್ವಲ್ಪ ಗಮನ ಕೊಟ್ಟು ಓದಬೇಕಾಗತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಹೊಸ ಪ್ರೀತಿ ಹುಟ್ಟುವ ಯೋಗ, ಜೊತೆಗೆ ಸ್ವಲ್ಪ ಗದ್ದಲ ಗಲಾಟೆ ಆಗುವಂತಹ ಲಕ್ಷಣಗಳು ಕಂಡು ಬರುತ್ತೆ. ನಿಮ್ಮ ಜೀವನದ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಿ ಗುರುಬಲವನ್ನ ಹೆಚ್ಚೋದಕ್ಕೆ ಈ ಕ್ರಿಸ್ಟಲ್ ಗಳನ್ನ ನಿಮ್ಮ ಹಸ್ತದಲ್ಲಿ ಧರಿಸ್ಕೊಳ್ಳಿ. ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು ಶುಭವನ್ನ ತಂದುಕೊಡುತ್ತೆ. ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಓಂ ನಮಃ ಶಿವಾಯ ಅಂತ ಹೇಳಿ ಕಮೆಂಟ್ ಮಾಡಿ ಆ ಶಿವನ ಪಂಚಾಕ್ಷರಿ ಮಂತ್ರವನ್ನ ಈ ಮಾಸದಲ್ಲಿ ಜಪ ಮಾಡುವಂಥದ್ದು ಶುಭವನ್ನ ನಿಮಗೆ ತಂದುಕೊಡುತ್ತೆ.